ಲೈವ್ ಸಾಗರ K15 ಇದು ನಮ್ಮ ಸಾಗರದ ಸುದ್ದಿ. ಇಂದು ಮಧ್ಯಾಹ್ನ 12:30ಕ್ಕೆ ದಿಢೀರನೆ ನಗರಸಭೆಯ ಕಾಂಪ್ಲೆಕ್ಸ್ನಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯರ ಆಕ್ರೋಶವನ್ನು ಹೊರಹಾಕಿದರು. ಒಂದು ವರ್ಷದಿಂದ ನಗರಸಭೆ ಕಾಂಪ್ಲೆಕ್ಸ್ನಲ್ಲಿ ಶೌಚಾಲಯ ಹಾಗೂ ನೀರಿನ ಅವ್ಯವಸ್ಥೆ ಕಂಡು ಬೇಸತ್ತ ಮಹಿಳೆಯರು ಇಂದು ತಮ್ಮ ಆಕ್ರೋಶವನ್ನು ಈ ಪ್ರತಿಭಟನೆಯ ಮೂಲಕ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರಾದ ಸುರೇಶ್ ಬಾಬುರವರು ಮನವಿಯನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ಶೌಚಾಲಯವನ್ನು ಸರಿಪಡಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ದುರಸ್ತಿ ಮಾಡದಿದ್ದಲ್ಲಿ ಸಾಗರ ನಗರಸಭೆ ಎದುರು ಪ್ರತಿಭಟನೆ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಕಳೆದ ಒಂದು ತಿಂಗಳಿಂದ ನೀರಿನ ವ್ಯವಸ್ಥೆ ಸರಿಯಾಗಿ ಬರ್ತಿಲ್ಲ. ಅದಕ್ಕೆ ನಾನಾ ಕಾರಣ ಅಂದರೆ ಏನು ಪೈಪ್ ಲೈನಿಗೆ ಬೇರೆಯವರು ಕಲೆಕ್ಷನ್ ತಂದಿರೋದ್ರ ನೀರು ಇಲ್ಲಿ ಬರ್ತಾ ಇಲ್ಲ. ಆದ್ದರಿಂದ ಇದ್ರ ಬಗ್ಗೆ ಕಮಿಷನ್ ಆಲ್ರೆಡಿ ಮನವಿ ಕೊಟ್ಟಿದ್ರು. ಇವತ್ತು ಗೋಪಾಲ್ ಕೃಷ್ಣವರಿಗೂ ಮನವಿ ಕೊಡ್ಬೇಕಂತ ತಯಾರು ಮಾಡ್ಕೊಂಡಿದ್ದಾರೆ. ಗೋಪಾಲ್ ಕೃಷ್ಣವ್ರು ಇವತ್ತು ಸಿಗಂದೂರು ಹೋಗಿರೋಕ್ಕೋಸ್ಕರ ನಾನು ಅವ್ರ ಪರವಾಗಿ ಬಂದು ಇಸ್ಕೊಂತ ಇದ್ದೀನಿ. ಮತ್ತು ಏನಂದರೆ ಶೌಚಾಲಯದಲ್ಲಿ ಮಹಿಳೆಯರಿಗೆ ಸಪ್ರೇಟ್ ಇಲ್ಲ ಇಲ್ಲಿ, ಅದು ದಯವಿಟ್ಟು ಮಾಡಿಕೊಡ್ಬೇಕು. ಶೌಚಾಲಯ ಬಾಗಿಲೆಲ್ಲ ಇಲ್ಲ ಅಂತ, ಬಾಗಿಲು ಸ್ವಲ್ಪ ನೋಡಿ ಯಾರಿಗೆ ನೋಡಿ ಸಂಬಂಧಪಟ್ಟ ಹೇಳಿದ್ರೆ ಇವತ್ತೇನೋ ಸರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಗರಸಭೆಯವರು. ಮಧ್ಯಾಹ್ನ 4 ಗಂಟೆಗೆ ಚೆಕಪ್ ಮಾಡ್ತಾರೆ. ಸರಿ ಆಗಿಲ್ಲ ಅಂದ್ರೆ ನಾಳೆ ಸರಿ ಮಾಡಿಕೊಡ್ತಾರೆ. ಈಗ ಶೌಚಾಲಯಗಳು ಇದಾವಲ್ಲ ಸರ್, ಅವು ಶೌಚಾಲಯಗಳು ಸರಿ ಇಲ್ವಾ, ಇಲ್ಲ ನೀರಿನ ಸಮಸ್ಯೆ ಮಾತ್ರನಾ? ಈ ಹಿಂದೆನೂ ಕೂಡ ಮನವಿ ಮಾಡಿದ್ರ? ಹೇಳಿದ್ರು ಕೂಡ ಲೆಟರ್ ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕೋಸ್ಕರ ಮಹಿಳೆಯರು ದಂಗೆ ಹೇಳ್ತಾರೆ. ಈ ಕೆಲಸ ಆಗಿಲ್ಲ ಅಂದ್ರೆ ನಾಳೆ ನಗರಸಭೆ ಮುಂದೆ ಮಹಿಳೆಯರೆಲ್ಲರೂ ಸೇರಿ ನಾವು ಧರಣಿ ಸತ್ಯಾಗ್ರಹ ಕೈಗೊಳ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ನಮ್ಗೆ ಇವತ್ತು ಸಾಯಂಕಾಲದೊಳಗೆ ನೀರು ಬಂದಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಎಲ್ಲಾ ಮಹಿಳೆಯರನ್ನು ಕರೆಸಿ ನಾವು ಅಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ತೇವೆ. ಎಲ್ಲ ಮಹಿಳೆ ಒಪ್ಪಿಗೆ ಇದೆಯಾ? ಡೋರ್ ಸರಿ ಹೇಳ್ತೀನಿ. ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಪ್ರತಿಭಟನೆ ನನಗೆ ವಿರೋಧ ಇಲ್ಲ. ಶಾಸಕರು ನಮ್ಮವ್ರು ಹೇಳಕ್ಕೋಸ್ಕರ ನಾವೇ ಅವ್ರ ಪರ ಖುದ್ದಾಗಿ ಬಂದಿದೆ. ಹೌದು ಸರ್, ಅವ್ರ ಪರ ಖುದ್ದಾಗಿ ಬಂದಿರೋದು. ಮಹಿಳೆಯರು ನಮ್ಮ ಪ್ರೈಮರಿ ಅಕ್ಕ ತಂಗಿ ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಶೌಚಾಲಯ ಅನ್ನೋದು ಮಹಿಳೆಯರಿಗೆ ಭಾರಿ ಇಂಪಾರ್ಟೆಂಟ್ ಬೇಕಾಗುತ್ತೆ. ಏನು ನೀರಿನ ವ್ಯವಸ್ಥೆ ನೀನು ಸತೀಶ್ ಅವ್ರು ಹೇಳ್ತಿದ್ದಂಗೆ ನಾಳೆ ಬಂದು ನೋಡ್ತೀನಿ, ಕಮಿಷನ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ನೀವು ಹಿಂದೆ ಕೊಟ್ಟು ಅರ್ಜಿ ಸಂಬಂಧಪಟ್ಟಾಗ ಆಲ್ರೆಡಿ ನಗರಸಭೆಯವರು ಕ್ರಮ ತಗೊಂಡ್ಯಾರೆ. 4 ಗಂಟೆಗೆ ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಶಾಭಾವನೆ ಇಟ್ಕೊಂಡು ನಗರ ಘಟಕದ ಅಧ್ಯಕ್ಷರು ಸುರೇಶ್ ಬಾಬು ಅವರು ಈ ಮಹಿಳೆಯರ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸ್ತೀರಿ ಅನ್ನೋದು ವಿಶ್ವಾಸ ಕೊಡ್ತಾ ಇದ್ದೀರಿ ಸರ್. ಖಂಡಿತವಾಗಿ ಸರ್. ಹಾಗೂ ಮಹಿಳೆಯರಿಗೆ ಸುರೇಶ್ ಬಾಬು ಅವರು ನಿಮ್ಮ ನಿರೀಕ್ಷೆ ಇದೆಯಲ್ಲ ಶೌಚಾಲಯದು, ಅದು ಈಡೇರಿಸ್ತಾರೆ ಅನ್ನೋ ಭರವಸೆ ಕೊಡ್ತಾ ಇದ್ದಾರೆ. ಅವ್ರು ಕೊಟ್ಟಿಲ್ಲ ಅಂದರೆ ಖಂಡಿತವಾಗಿ ಲೈವ್ ಸಾಗರ್ ನಿಮ್ಮ ಜೊತೆಗೆ ಸೇರಿ ನಾವು ಕೂಡ ಹೋರಾಟ ಮಾಡ್ತೀವಿ ಅನ್ನೋದು ವಿಶ್ವಾಸ ಕೊಡ್ತೀವಿ ಸರ್. ಧನ್ಯವಾದಗಳು. ಎಲ್ಲದೂ ಶಾಸಕರ ಹತ್ರ ಮಾಡೋಕ್ಕಾಗಲ್ಲ ಸರ್. ಇತ್ತೀಚಿನ ದಿನದಲ್ಲಿ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ, ಇದನ್ನು ಮಾಡ್ಕೊಡ್ತಾರ ಅನ್ನೋ ನಂಬಿಕೆ ನಮ್ಮ ಹತ್ರ ಇದೆ. ಥ್ಯಾಂಕ್ ಯು. ನಮ್ಮ ಹೆಸರು? ಸುಮಾರು ಜನ ಮಹಿಳೆಯರು ಹುಡುಗಿರು ಎಲ್ಲ ಇದ್ದಾರೆ. ಸಮಸ್ಯೆ ಏನು ಅಂದ್ರೆ ಇಲ್ಲಿ ಸುಮಾರು ದಿವಸದಿಂದ ಶೌಚಾಲಯದಲ್ಲಿ ನೀರು ಬರ್ತಿಲ್ಲ. ಪೈಪ್ ಲೈನ್ ಒಡೆದೋಗಿದೆ ಅಂತ ಹೇಳ್ತಾರೆ. ಕೆಲವೊಂದ್ಸತಿ ಇಲ್ಲ ಅಂದ್ರೆ ಹಿಂದಗಡೆ ಮಹಿಳಾ ಸಮಾಜದಿಂದ ನೀರು ಒದಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ಜನ ಹುಡುಗಿರು ಇರೋದ್ರಿಂದ ನಾವು ಹತ್ರ ಮನೆ ಇದೆ, ನಾವೇನೋ ಹೋಗ್ಬಿಡ್ತೀವಿ. ಆದ್ರೆ ಹುಡುಗಿರು ಪಾಪ ಬೆಳಗ್ಗೆ ಬಂದ್ರೆ ಸಂಜೆ ಕೆಲಸ ಮನೆಗೆ ಹೋಗೋದಾಗತ್ತೆ. ಕೆಲ್ಸಕ್ಕೆ ಬಂದ್ರೆ ಅವರೆಲ್ಲ ಬಾಟ್ಲುಗಳು ಇಟ್ಕೊಂಡು ಹೋಗೋದು, ಮತ್ತೆ ಅಲ್ಲಿ ನಗರಸಭೆ ಗೌರ್ಮೆಂಟ್ ಶೌಚಾಲಯಕ್ಕೆ ಹೋಗೋದು ಮಾಡ್ತಾ ಇದ್ದಾರೆ. ಆದ್ರಿಂದ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಪಡಿಸ್ಕೊಡ್ಬೇಕು. ನಮ್ಗೆ ಎಷ್ಟು ದಿನದಿಂದ ಸಮಸ್ಯೆ ಇದೆ? ಸುಮಾರು ಒಂದು 15-20 ದಿವಸದಿಂದ ಸಮಸ್ಯೆ ಆಗ್ತಾನೆ ಇರುತ್ತೆ. ಅವಾಗ ಆದ್ರೆ 15 ದಿವಸದಿಂದ ಕಂಪ್ಲೀಟ್ಲಿ ನೀರು ಬರ್ತಾನೆ ಇಲ್ಲ. ನಿಮ್ಗೆ ಪೂರ್ಣ ಸಮಸ್ಯೆಗೆ ಪರಿಹಾರ ಬೇಕು. ಸಂಜೆ ಒಳಗಡೆ ನೀರು ಬೇಕು, ಹೊಸ ಶೌಚಾಲಯ ವ್ಯವಸ್ಥೆ ಮಾಡಬೇಕು. ಮತ್ತೆ ಬಿಲ್ಡಿಂಗ್ ಒಂದು ಮಳೆಗಾಲ ಬಂತಂದ್ರೆ ಬಿಲ್ಡಿಂಗ್ ಎಲ್ಲ ಉದುರ್ತಾ ಇದೆ. ಯಾರ್ಯಾರ ತಲೆ ಮೇಲೆಲ್ಲ ಉದುರುತ್ತೆ ಲೆಕ್ಕ ಇಲ್ಲ. ಆಮೇಲೆ ಶೌಚಾಲಯದ ಮೇಲ್ಗಡೆ ಟ್ಯಾಪ್ ಕಲೆಕ್ಷನ್ ಕೊಟ್ಟಿದ್ದಾರೆ, ನಲ್ಲಿ ಕಲೆಕ್ಷನ್ ಇದೆ. ಅಲ್ಲಿಂದ ನೀರು ಬೀಳುತ್ತೆ. ನಾವು ಶೌಚಾಲಯ ನೀರು ಅಲ್ಲಿಂದ ನೀರು ಮೈ ಮೇಲೆ ಬೀಳುತ್ತೆ. ನೀರು ಬೀಳತ್ತೆ ಅಲ್ಲಿಂದ. ಅದಕ್ಕೆಲ್ಲ ಪರಿಹಾರನ ನಾವು ಆದಷ್ಟು ಬೇಗ ನಾವು ಮಾಡ್ಕೊಡ್ಬೇಕು. ನೀರಿನ ವ್ಯವಸ್ಥೆ ಸಂಜೆ ಒಳಗಡೆ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ನಗರಸಭೆ ಓಕೆ, ಧನ್ಯವಾದಗಳು.